ದೊಡ್ಡ ಷಡ್ಯಂತ್ರ ಮಾಡ್ತಿರೋದಾದ್ರೂ ಯಾರು? ಸದನದಲ್ಲಿ ಸರ್ಕಾರ ಸ್ಪಷ್ಟ ಉತ್ತರವನ್ನ ನೀಡಬೇಕು ಅನ್ನುವಂತ ಒತ್ತಾಯ ಈಗ ಬಹುದೊಡ್ಡದಾಗಿದೆ. ಸರ್ಕಾರದ ಉತ್ತರದ ಬಳಿಕ ನಮ್ಮ ಮುಂದಿನ ಹೋರಾಟದ ನಿರ್ಧಾರ. ಎಕ್ಸಾಕ್ಟ್ಲಿ ಯಾವ ಅನುಮಾನನೂ ಬೇಡ ಇದರಲ್ಲಿ. ಸರ್ಕಾರಕ್ಕೆ ಬಿಜೆಪಿ ನಾಯಕರ ಎಚ್ಚರಿಕೆ. ಬರೀ ಬಿಜೆಪಿ ರಾಜಕೀಯವಾಗಿ ಅಲ್ಲ ಇದು. ಆ ಕ್ಷೇತ್ರದ ಬಗ್ಗೆ ಅತಿ ಹೆಚ್ಚು ನಂಬಿಕೆ ಇದ್ದಂತವರು ಕೂಡ ಬಹುದೊಡ್ಡದಾಗಿ ಇರುವಂತದ್ದಷ್ಟೇ. ಸರ್ಕಾರ ಏನು ಉತ್ತರವನ್ನ ಕೊಡುತ್ತೆ, ತನಿಖೆ ಏನಾಗಿದೆ ಅನ್ನುವಂತ ಉತ್ತರ ಬಂದ ನಂತರ ನಿರ್ಣಯವನ್ನ ತೆಗೆದುಕೊಳ್ಳೋಕೆ ಬಹುತೇಕರು ಕೂಡ ಕಾಯ್ತಾ ಇದ್ದಾರೆ ಈ ವಿಚಾರದಲ್ಲಿ. ಬಹುದೊಡ್ಡ ಮುಖ್ಯವಾಗಿರುವಂಥದ್ದು ಇದು. ಯಾಕೆ ಅಂತಂದ್ರೆ ಸತ್ಯ ಶೋಧನೆಯನ್ನು ಕೂಡ ಅತ್ಯಂತ ತಾಳ್ಮೆಯಿಂದ, ಎಷ್ಟೇ ನಂಬಿಕೆಗೆ ಧಕ್ಕೆ ಆದಾಗಲೂ ಸಹ ಅದನ್ನ ಅದಿಮಿಟ್ಕೊಂಡು ಆಯ್ತು ಸತ್ಯ ಶೋಧನೆ ನಡೀಲಿ ಅನ್ನುವಂಥ ಭಾವನೆಯನ್ನ ಇಟ್ಕೊಂಡಿರುವಂಥದ್ದು. ಆದರೆ ಈಗ ಅದೆಲ್ಲವೂ ಕೂಡ ಸುಳ್ಳು ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣಿಸೋಕೆ ಶುರು ಆದಾಗ ಯಾರ ವ್ಯಕ್ತಿ ಇದ್ದಾನೆ ಅವನ ಸತ್ಯಶೋಧನೆಯನ್ನ ನಡೆಸಬೇಕಾದಂಥ ಅಗತ್ಯತೆ ಇದೆ. ಅದನ್ನ ಸರ್ಕಾರ ಮಾಡದೇ ಇದ್ರೆ ಬಹುದೊಡ್ಡದಾಗಿರುವಂತಹ ಹೋರಾಟಗಳು ನಡೆಯುತ್ತೆ. ಬಿಜೆಪಿ ಆ ರೀತಿಯಾದಂಥ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದೆ. ನನ್ನ ಸಹೋದ್ಯೋಗಿ ಸುಖೇಶ್ ನನ್ನ ಸಂಪರ್ಕದಲ್ಲಿದ್ದಾರೆ. ಸುಖೇಶ್, ಈಗ ಬಿಜೆಪಿ ಯಾವ ರೀತಿಯಾದಂಥ ಎಚ್ಚರಿಕೆಗಳನ್ನ ನೀಡಲಾಗ್ತಾ ಇದೆ, ಜೊತೆಗೆ ಯಾವ ರೀತಿಯಾದಂಥ ಹೆಜ್ಜೆಯನ್ನ ಇಡೋಕೆ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ ಇವತ್ತಿನ ಸರ್ಕಾರದ ಉತ್ತರದ ನಂತರ? ಮೊದಲನೇದಾಗಿ ಅರುಣ್, ಸರ್ಕಾರದ ಉತ್ತರ ಏನು ಅನ್ನೋದು ಪ್ರಶ್ನೆ. ಸರ್ಕಾರದ ಉತ್ತರ ಒಂದು SIT ತನಿಖೆ ಮುಗಿದಿದೆ ಅಂತನೋ, SIT ತನಿಖೆ ಮುಂದುವರಿಸ್ತೀವಿ ಅಂತನೋ, ಏನ್ ಕೊಡ್ತಾರೆ ಅನ್ನೋದ್ರ ಮೇಲೆ ಒಂದು ವಿಚಾರ. ಅದನ್ನ ಹೊರತುಪಡಿಸಿ ಧರ್ಮಸ್ಥಳದ ವಿಚಾರದಲ್ಲಿ ಅಥವಾ ದೂರು ಕೊಟ್ಟಂತ ಮಾಸ್ಕ್ ಮ್ಯಾನ್ ಇರ್ಬೋದು, ಆನಂತರ ಕೆಲವು ಹೋರಾಟಗಾರರ ವಿಚಾರ ಇರ್ಬೋದು, ಅಥವಾ ಅಪಪ್ರಚಾರ ಮಾಡಿದಂಥವ್ರು ಇರ್ಬೋದು, ಅವರ ವಿಚಾರದಲ್ಲಿ ಸರ್ಕಾರದ ನಿರ್ಣಯಗಳೇನು ಅನ್ನುವಂಥದ್ದು ಕೂಡ ಮತ್ತೊಂದು ವಿಚಾರ. ಇವೆರಡೂ ವಿಚಾರ. ಯಾಕಂದ್ರೆ ಈ ರೀತಿ ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಡ್ಲಾಗಿದೆ, ನೂರಾರು ಶವಗಳು ಇದಾವೆ ಅನ್ನುವಂಥ ಆರೋಪ ಮಾಡ್ತಾ ಇದ್ದಂತೆ ಅನಂತರ ಕೋರ್ಟ್ ಕೂಡ ಮೆಟ್ಲೇರ್ತಾರೆ. ಬೇರೆಲ್ಲ ಬೆಳವಣಿಗೆಗಳ ನಂತರದಲ್ಲಿ ಸರ್ಕಾರ SIT ರಚನೆಗೆ ಮುಂದಾಗುತ್ತೆ. ಹಾಗೆ ಸರ್ಕಾರ SIT ರಚನೆ ಮಾಡುವ ವಿಚಾರದಲ್ಲಿ ಅಥವಾ ತನಿಖೆ ಮಾಡುವ ವಿಚಾರದಲ್ಲಿ ನಮ್ಮ ಹಸ್ತಕ್ಷೇಪ ಇಲ್ಲ ಅನ್ನುವಂಥದ್ದು ಬಿಜೆಪಿ ನಾಯಕರುಗಳ ಸ್ಪಷ್ಟನೆ. ಆದರೆ ಆ ಒಂದು ತನಿಖೆಯ ಹಂತ ಎಲ್ಲಿವರೆಗೆ ಬಂತು, ತನಿಖೆ ಹಂತ ಎಲ್ಲಿವರೆಗೆ ಬಂದ ನಂತರದಲ್ಲಿ ಏನು ಸಿಗದೇ ಇರುವಂತದ್ದು ಒಂದು ಭಾಗ ಆಗಿದ್ರೆ, ಆ ನಿರಂತರವಾಗಿ ಧರ್ಮಸ್ಥಳದ ವಿಚಾರದಲ್ಲಿ ಅಪಪ್ರಚಾರವನ್ನು ಮಾಡ್ತಾ ಇರುವಂತದ್ದು, ಬೇರೆ ಬೇರೆ ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದು, ಕೆಲವು ಮಾಧ್ಯಮಗಳನ್ನ ಬಳಸಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ಪ್ರಚಾರವನ್ನು ಮಾಡ್ತಾ ಇರುವಂತದ್ದು, ಇವೆಲ್ಲದಕ್ಕೆ ಒಂದು ಕಡಿವಾಣವನ್ನು ಹಾಕುವಲ್ಲಿ ಸರ್ಕಾರ ವಿಫಲವಾಗಿದೆ ಅನ್ನುವಂಥದ್ದು ಬಿಜೆಪಿ ನಾಯಕರ ಆರೋಪ. ಹಾಗಾಗಿ ಅವರ ವಿರುದ್ಧ ಈಗ, ಯಾಕಂದ್ರೆ ಒಂದು ಹಂತಕ್ಕೆ ಸಂಪೂರ್ಣವಾಗಿ SIT ತನಿಖೆ ಮುಗಿಸುವ ಹಂತಕ್ಕೆ ಬಂದ್ರು ಏನು ಸಿಗಲಿಲ್ಲ ಅನ್ನೋದಾದ್ರೆ, ಅಪಪ್ರಚಾರ ಮಾಡಿದವರು ಯಾರು, ದೂರು ಕೊಟ್ಟವ್ರು ಯಾರು, ಕುಮ್ಮಕ್ ಕೊಟ್ಟವ್ರು ಯಾರು, ಷಡ್ಯಂತ್ರ ಮಾಡಿದವರು ಯಾರು, ಅವರೆಲ್ಲರ ವಿರುದ್ಧವೂ ಕೂಡ ಕ್ರಮ ಆಗಬೇಕು ಅನ್ನೋ ವಿಚಾರದಲ್ಲಿ ಸರ್ಕಾರದ ನಿಲುವೇನು ಅನ್ನೋದ್ರ ಮೇಲೆ ಬಿಜೆಪಿ ತನ್ನ ಮುಂದಿನ ಹೋರಾಟ ಅಥವಾ ತನ್ನ ನಿಲುವನ್ನ ತೀರ್ಮಾನ ಮಾಡುತ್ತೆ ಮತ್ತು ಅದನ್ನು ಕೂಡ ಅಧಿಕೃತವಾಗಿ ಪ್ರಕಟಿಸುವಂತ ಸಾಧ್ಯತೆ ಕೂಡ ಇದೆ. ಅರುಣ್, ಬಹಳ ಮಹತ್ವದ್ದಾಗಿದೆ ಗೃಹ ಸಚಿವರು ಇವತ್ತು ಉತ್ತರವನ್ನು ಏನು ಕೊಡ್ತಾರೆ ಅಂತ ಹೇಳಿ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು ಈಗಾಗಲೇ ಸಭೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಮಾನ ಮರ್ಯಾದೆ ವಿಚಾರದಲ್ಲಿ ಮಾತನಾಡ್ತಾರೋ ಹಾಗೆ ಈಗ ಒಂದು ಕ್ಷೇತ್ರದ ಬಗ್ಗೆಯೂ ಕೂಡ ಮಾನ ಮರ್ಯಾದೆ ವಿಚಾರನೇ ಅಲ್ವಾ.